ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರಶಾಂತ್. ಇವತ್ತು ಬ್ಲಾಗಿಂಗ್ ಮಾಡೋದಿಲ್ಲ. ಇವತ್ತು ಬ್ಲಾಗಿಂಗ್ ಯಾಕೆ ಮಾಡೋದಿಲ್ಲ ಅಂದ್ರೆ ಸ್ಯಾಟರ್ಡೆ ಮತ್ತು ಸಂಡೇ. ಸ್ಯಾಟರ್ಡೆ ಬಂದ್ಬಿಟ್ಟು ನನ್ನ ಮಗಳದ್ದು ಸ್ಕೂಲ್ ಹಾಫ್ ಡೇ ಇರ್ತೈತಿ ಮತ್ತು ಸಂಡೇ ಫುಲ್ ಆಫ್ ಇರ್ತೈತಿ. ಸೊ ಅದಕ್ಕೆ ನಾ ಏನು ಮಾಡ್ತೀನಿ, ಅದು ಜಾಸ್ತಿ ಏನು ವಿಡಿಯೋ ಮೊಬೈಲ್ ಹಿಡಿಯೋದು ಇದನ್ನು ಮಾಡೋದು. ಯಾಕಂದ್ರೆ ಅವಳಿಗೆ ನಾ ಟೈಮ್ ಕೊಡ್ಬೇಕಾಗ್ತೈತಿ. ಸೊ ಒಂದು 4 ದಿವಸದಿಂದ ಅವಳಿಗೆ ನಂಗೆ ಟೈಮ್ ಕೊಡೋಕ್ಕಾಗಲಿಲ್ಲ. ಮತ್ತು ಒಂದು ಮಾತು ಅಂದಳಕ್ಕೆ ನನಗೆ ಕೆಟ್ಟ ಅನ್ಸಿತ್ತು. ಪಾಪ 4 ದಿವಸ ಆಯ್ತು ನೋಡ್ದನು. ಮತ್ತು ಯಾವಾಗ ನೋಡಿದಾಗ ಒಟ್ಟು ಮೊಬೈಲ್ ಹಿಡಿದ್ದಿ. ಒಟ್ಟೆ ನನ್ನ ಜೊತೆ ನೀವು ಮಾತಾಡುವಲ್ಲಿ ಏನಿಲ್ಲ. ಸೊ ನಾನು ಒಂದು ಸ್ವಲ್ಪ ಬ್ಲಾಗಿಂಗ್ ಮಾಡೋದ್ನಾಗ ಐತ್ರು, ಅದು ಎಡಿಟಿಂಗ್ ಮಾಡೋದೀನಿ, ಅದಕ್ಕೆ ಟೈಮ್ ಕೊಡಂದ್ಲಿ ಇವ್ರು ಹಂಗಂದ. ನಂಗೆ ಅನ್ಸಿತ್ತು, ಈ ಸಣ್ಣ ಹುಡುಗರಿಗೆ ನೀವು ಎಷ್ಟು ಟೈಮ್ ಕೊಡ್ತಿರ್ಲಿಲ್ಲ ಅಷ್ಟು ಅವು ದೇ ವಿಲ್ ಫೀಲ್ ಗುಡ್. ಸೊ ಆ್ಯಂಡ್ ಈಗ ನೀವು ಅಂತಿರ್ಬೋದು, ಹುಡುಗರು ಹೇಳಿದ ಮಾತು ಕೇಳಿಲ್ಲ, ಮೊಬೈಲ್ ಜಾಸ್ತಿ ನೋಡ್ತಾರೋ. ಅವ್ರ ಜೊತೆ ನೀವು ಸಣ್ಣ ಹುಡುಗರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ನೋಡ್ರಿ. ಅವ್ರು ಹೆಂಗೆ ಫುಲ್ ಆ್ಯಕ್ಟಿವ್ ಇರ್ತಾವೆ. ಈ ಏಜ್ದಾಗ ಆ್ಯಕ್ಟಿವ್ ಇರಲ್ಲ ಹೆಂಗಿರೋ, ಅವ್ರಿಗೆ ಆಟ ಆಡಕ್ಕೆ ಬೇಕು, ಅವ್ರ ಜೊತೆ ನೀವು ಆಟ ಆಡ್ಬೇಕು, ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ನೀವು ಇನ್ವಾಲ್ವ್ಮೆಂಟ್ ತೋರಿಸಿದಾಗ ಅವ್ರು ಎಕ್ಸೈಟ್ಮೆಂಟ್ ಆದ್ಮೇಲೆ ಅವರಿಗೆ ಯಾವುದೋ ಒಂದು ಕೆಲಸದ ಬಗ್ಗೆ ಅವ್ರಿಗೆ ಅವಾಗ ಎಕ್ಸೈಟ್ಮೆಂಟ್ ಇದ್ದಾಗ ನೀವು ಏನ್ ಬೇಕಾದ ಕೆಲಸ ಹೇಳ್ರಿ, ನೀವು ಕೆಲಸ ಮಾಡ್ತಾವ. ಸೊ ಅಟ್ ಇನ್ವಾಲ್ವ್ಮೆಂಟ್ ಆಗಿರ್ತಾರ ಅವ್ರು ನಿಮ್ಮ ಜೊತೆ. ಸೊ ನೀವು ಅದೇ ನೋಡ್ರಿ, ಒಂದೊಂದು ಹುಡುಗರ್ನ ಬಿಟ್ಬಿಟ್ರೆ ಅವ್ರ ಪಾರಿಗೆ ಆಡ್ತಾವು, ಇದನ್ನ ಮಾಡ್ತಾವ ಅಂತ. ಸೊ ಅವಾಗ ಏನು ಮಾಡ್ತಾವ, ಅವ್ಕೆ ಹೆಂಗೆ ಬೇಕು ನೋಡು ಹಂಗೆ ಅದು ಟೈಮ್ ಬಿಡ್ಬೇಕು ಅವ್ರು. ನೀವು ಎವ್ರಿ 24 hours ಅವ್ರು ಮಾನಿಟರ್ ಮಾಡ್ಬೇಡ್ರಿ. ಆದ್ರೆ ಸ್ಕೂಲಿಂದ ಬಂದ್ಮೇಲೆ ಆಕಿಗೆ ಫೀಲ್ ಆಗ್ಬೇಕು, ಮನ್ಯಾಗ ಆಕಿ ಸಂಬಂಧ ಯಾರು ವೇಟ್ ಮಾಡೋದಿರತ್ತದ. ಸ್ಕೂಲ್ ರಿಕ್ಷಾದಿಂದ ಇಳಿದ ಮೇಲೆ ನಾವು ಹೋದ್ಮೇಲೆ ಸಾಕಿ ಅವ್ರ ಕಣ್ಣಾಗ ಕಣ್ಣಿಟ್ಟು ನೋಡ್ರಿ. ನೀವು ಹುಡುಗರು ಹೆಂಗೆ ಎಷ್ಟು ಅವ್ರ ಕಣ್ಣಾಗ ಪ್ರೇಮ್ ಇರ್ತೈತಿ, ಪ್ರೀತಿ ಅನ್ನೋದು ಇರ್ತೈತಿ. ಇಲ್ಪ ನನ್ನ ಸಂಬಂಧ ನಮ್ಮ ಪಪ್ಪ ನನ್ನ ಕರೆಕ್ಟ್ ಬಂದಿರ್ತೈತಿ, ಖುಷಿ ಇರ್ತೈತಿ. ಅವ್ರು ಹೇಳ್ತಾಳೆ, ಈಗ ನಾ ಸ್ಕೂಲಿಗೆ ಬಿಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವ್ರ ಪಪ್ಪ ಎಲ್ಲ ಫ್ರೆಂಡ್ಸ್ ಪಪ್ಪ ಎಲ್ಲ ಬಿಡಕ್ಕೆ ಬರ್ತಾರು, ನೀವು ಯಾವಾಗ ನಂಗೆ ಬಿಡಕ್ಕೆ ಬರೋದಿಲ್ಲ ಅಂತ ಹೇಳಿ ನಾಕಿ ಯಾಕೆ ಬಿಡಕ್ಕೆ ಬರೋದಿಲ್ಲ, ಶಿ ಈಸ್ ಆಸ್ಕಿಂಗ್ ವ್ಯಾಲಿಡ್ ಕ್ವಶನ್. ಸೊ ಅವಾಗ ಹೇಳಿ ಏನಂತ ಹೇಳಿ ತಪ್ಪಿ ನೋಡು, ನಾವು ಈ ಮಾರ್ನಿಂಗ್ ಎದ್ದ ಇಲ್ಲ ನನಗೆ ಕೆಲಸ ಇತ್ತು ಹಾಕ್ಲಿಕ್ಕೆ. ಆ್ಯಂಡ್ ಈಗ ನಿಂಗೆ ರಿಕ್ಷಾಕ್ಕೆ ಮಂತ್ಲಿ ಅವ್ರಿಗೆ ರೊಕ್ಕ ಕೊಟ್ಟಿದ್ದೀವಿ, ಸ್ಕೂಲ್ಗೆ ಒಯ್ಯೋದ ತರೋದ ಮಾಡ್ತಾರೆ. ಆ್ಯಂಡ್ ಇದೆಲ್ಲ ಕೆಲಸ ಬಿಟ್ಟ ನಿನ್ಗೆ ಅಲ್ಲಿ ಬಿಡಾಕ್ ಬೈನಂದ್ರೆ ಆ್ಯಂಡ್ ಇಲ್ಲಿ ಕೆಲಸ ಯಾರು ಮಾಡೋರ ಅವ್ರಿಗೆ ನೀವು ತಿಳಿಸಿ ಹೇಳ್ರಿ. ನೀವು ಇಲ್ಲ ನಿನ್ನ ಸ್ಕೂಲ್ಗೆ ಹೋಗ್ಬೇಕು, ನಿನ್ನ ಹೋಗಿ ಬರಬೇಕು ಹಿಂಗೆ ಹೇಳೋಕ್ಕಿಂತನೂ ಹಿಂಗೆ ತಿಳಿಸಿ ಹೇಳಿದಾಗ ನಿಮ್ಮ ಕೆಲಸ ಏನು ಮಾಡ್ತೀರಿ ಅವ್ರಿಗೆ ಜರ ಡಿಟೇಲ್ದಾಗ ಹೇಳ್ರಿ ಅಂದ್ರೆ ಅವ್ರು ತಿಳ್ಕೊತಾವ. ಸೊ ಹಂಗೆ ಹೇಳಂದ್ಲಾಕ ಹೇಳು, ಇಲ್ಲಿ ಪಾಪ ನನ್ನ ಸ್ಕೂಲ್ಗೆ ಹೋಗಿ ಬರ್ತಾನು, ಮನೆ ಕೆಲಸ ಮಾಡು, ಅಜ್ಜಾಗ ಹೆಲ್ಪ್ ಮಾಡು. ಅವ್ಳ ಕಡೆಯಿಂದ ಬರ್ತದ. ಹಂಗೆ ಯಾಕೆ ಬಂತು, ನಾ ಆಕಿ ಜೊತೆ ಹೆಂಗೆ ಇಂಟ್ರ್ಯಾಕ್ಟ್ ಮಾಡಿಂಗಿಲ್ಲ. ಸೊ ಅದ್ರ ಮೇಲೆ ತಿಳ್ಕೊ ಶಕ್ತಿಗೆ ವಾಡಾಸಿತ್ತು. ಸೊ ಜೀವನದಾಗೂ ಎಲ್ಲ ಹಂಗೆ ಇರ್ತೈತಿ. ಈಗಿನ ಹುಡುಗರೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಎಷ್ಟು ಡೈವರ್ಟ್ ಆಗಿದ್ದಾರೆ. 10th ತನಕ ಹುಡುಗರು ಚಲೋ ಇರ್ತಾವ, 10th ಹೋಗೋಂಥ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಸೊ ಅವಾಗ ಮೇಜರ್ ಪೇರೆಂಟ್ಸ್ ಕೆಲಸ ಇನ್ವಾಲ್ವ್ ಆಗ್ತಿದ್ದೆ ಅವ್ರ ಜೊತೆ ನೀವು ಮಾತಾಡಬೇಕು, ಅವ್ರ ಎಜುಕೇಶನ್ ಬಗ್ಗೆ ಕೇಳಬೇಕು, ಏನು ಮಾಡಿದಾರು, ಕಾಲೇಜ್ ಕೊಂಡಿದಾರೋ ಇಲ್ಲೋ ಅದನ್ನ ಕೇಳ್ಬೇಕು. ನೀವು ಕೇಳೋಕ್ಕಿಂತನೂ ಅವ್ರ ಜೊತೆ ನೀವು ಮಾತಾಡಿ ಇದನ್ನ ಮಾಡ್ರಿ ಅಂದ್ರೆ ಆ ಇಮೋಷನಲ್ ಅಟ್ಯಾಚ್ಮೆಂಟ್ ಇರೋದ್ರೂ ಅದರಿಂದ ಮಕ್ಕಳು ಡೈವರ್ಟ್ ಯಾವಾಗ ಆಗೋದಿಲ್ಲ. ಮಕ್ಕಳು ನೀವು ಕಷ್ಟ ಹೇಳ್ರಿ. ನೀವು ಈಗ ಅವ್ವ ಅಪ್ಪ ಇದ್ರು ನಿಮ್ಮ ಕಷ್ಟ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಬೇಕು. ನಮ್ಗೆ ನೋಡ್ಪಾ ಕಂಡೀಷನ್, ಫ್ಯಾಮಿಲಿ ಕಂಡೀಷನ್ ಹಿಂಗೆ ಮಾಡಿ ನಿಂಗೆ ಎಜುಕೇಶನ್ ದುಡ್ಡು ಹಾಕೋದೇವು. ನಮ್ಮ ಮನ್ಯಾಗ ಹೇಳಿದಾರೆ, ನಮ್ಮ ಮನ್ಯಾಗ ನಾ ಯಾವಾಗ ಎಜುಕೇಶನ್ BBA ಮಾಡಕ್ಕೆ ಹೋದ್ ನಾವು 3 ಮಂದಿ ತಮ್ಮಗಳ, ನಮ್ಮ ಅಕ್ಕಗಳು 2 ಜನ, ಮತ್ತೊಬ್ಬಕ್ಕೆ ನಮ್ಮ ತಂಗಿ. ಸೊ ಇಷ್ಟು ಜನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಫ್ಯಾಮಿಲಿ ಕಂಡೀಷನ್ ನಮಗೆ ಗೊತ್ತಿತ್ತು ಮತ್ತು ನಮ್ಮ ಪೇರೆಂಟ್ಸ್ ಹೇಳ್ತಿದ್ರು ಹಿಂಗೆ ಕಂಡೀಷನ್ ಐತಿ, ಹಿಂಗೆ ಐತಿ, ಮತ್ತು ಹೆಂಗೆ ಸ್ಟಡಿ ಮಾಡ್ತೀನಿ ನಿಂಗೆ ಬಿಟ್ಟಿಲ್ಪ. ನೀ ಚಲೋದಂಗೆ ಸ್ಟಡಿ ಮಾಡಿದಿ, ನೀನೇ ಬೆಳವಣಿಗೆ ಆಗ್ತಿದೆ. ಚಲೋದಂಗೆ ಸ್ಟಡಿ ಮಾಡಲಿಲ್ಲ ಅಂದ್ರೆ ಅಲ್ಲಿ ಕಬ್ಬ ಕಡೆಗೆ ಹೋಗೋದ, ಇದನ್ನು ಮಾಡೋದ ಮಾಡ್ತೀವಿ. ಸೊ ಯಾವುದು ಕೆಲಸ ಲೋ ಗ್ರೇಡ್ ಅಂತ ಹೇಳೋದಿಲ್ಲ, ಅಂದ್ರೆ ಅವ್ರು ಅಡ್ವೈಸ್ ಕೊಡ್ತಿರೋ, ನೀ ಡಿಸೈಡ್ ಮಾಡಿ ನಿನ್ನ ಫ್ಯೂಚರ್ ಹೆಂಗೆ ಮಾಡೋದು. ಖರೆ ಹೇಳ್ಕೊತಿದ್ರು ಅವ್ರು ನಮಗೆ, ಹಿಂಗೆ ಮಾಡು. ನಾವೆಲ್ಲ ಹಾಸ್ಟೆಲ್ದಾಗಿದ್ವಿ. ಆಲ್ಮೋಸ್ಟ್ ನಮ್ಮ ಮನೆಯಾಗೆಲ್ಲ ನಾವು 70% ನಮ್ಮ ಜೀವನ ಆಗಿದ್ದೆಲ್ಲ ಹಾಸ್ಟೆಲ್ದಾಗ, 30% ಅಷ್ಟೇ ಮನೆ ಆಗಿದ್ವಿ ನಾವು. 10th ಆದ್ಮೇಲೆ ಏನು ಹೊರಗಡೆ ಹೋಗಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಮುಗಿತಕ್ಕ ಈಗ ಜಾಬ್ ಮಾಡಕ್ಕಾದ್ಮೇಲೆ ಎಲ್ಲ ಔಟ್ಸೈಡ್ ಇದೆ. ಆದರೆ ನಾ ಬ್ಲಾಗಿಂಗ್ ಮಾಡೋ ವಿಷಯ ಏನಂದ್ರೆ, ಈಗಿನ ಹಳ್ಳಿ ಕಡೆ ಎಷ್ಟು ಕಷ್ಟ ಇರ್ತಾವೆಲ್ಲ ಹುಡುಗರು, ಇದನ್ನ ಅದರಿಂದ ಓವರ್ಕಮ್ ಮಾಡ್ಬೇಕು. ನಮಗೆ ಏತೈತೆ ಹೇಳಿ ತ್ರಾಸ ಐತೈತೆ ಹೇಳಿ ನೀವು ಹಂಗೆ ಕೊಂಡೋದ್ರಿ. ತ್ರಾಸ ಎಲ್ಲರಿಗೆ, ಜೀವನದಾಗ ಯಾರಿಗೆ ತ್ರಾಸಿಲ್ಲ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯಗೆ ತ್ರಾಸ ಐತಿ. ಈಗ ನಿಮ್ಮ ಫ್ರೆಂಡ್ಸಿಗೆ ತ್ರಾಸ ಐತಿ, ಎಲ್ಲರಿಗೂ ತ್ರಾಸ ಐತಿ. ಅದನ್ನ ಹೆಂಗೆ ಮಾಡಬೇಕು, ಅದನ್ನ ನೀವು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ನಿಮ್ಮ ಕಡೆಯಿಂದ ಆಗ್ತೈತಿ, ಅದ್ ಕೆಲಸ ಆಗ್ತೈತಿ ಅಂದ್ರೆ ಮಾಡ್ರಿ.
ಆಗ್ಲಿಲ್ಲ ಅಂದ್ರೆ ಬಿಟ್ಬಿಟ್ರಿ, ಮತ್ತೊಬ್ರದ್ದು ಹೆಲ್ಪ್ ಹತ್ತಿದ್ದು ಕೇಳ್ರಿ, ಮತ್ತೊಬ್ರಿಗೆ ಕೇಳಿ ಹೆಲ್ಪ್ ಮಾಡಿ ಸಾಲ್ವ್ ಮಾಡ್ರಿ. ಖರೆ ನೀವು ಹಂಗ ಗೊತ್ತ ಅದಕ್ಕೆ ಹೊರಗೋದ ಇದನ್ನ ಮಾಡೋದು, ಸ್ವಂತಕ್ಕೆ ನೀವು ಇಂಪ್ರೂವ್ ಏನ ಸಾಲಿ ಕಲಿ. ಸೊ ನಿಮ್ಗೆ ಜಾಬ್ ಹತ್ತೈತಿ, ಅದು ಹತ್ತಿರ ಜಾಬ್ ಮಾಡೋದಕ್ಕೆ ಏನು ಸಂಬಂಧ. ಆದ್ರೆ ಜಾಬ್ ಹತ್ತಲಿಲ್ಲ ಅಂದ್ರೆ ಏನೋ ಅಗ್ರಿಕಲ್ಚರ್ದಾಗ ಏನ್ರಿ ಇಂಪ್ರೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಯಾವ ಫೀಲ್ಡ್ದಾಗ ನಿಮ್ಗೆ ಇಂಟ್ರೆಸ್ಟ್ ಐತೆ ನೋಡು, ಅಲ್ಲಿ 100% ಕೊಟ್ಟು ಕೆಲಸ ಮಾಡ್ರಿ, ಅದ್ರಾಗ ಸಕ್ಸಸ್ ಆಗೇ ಆಗ್ತದೆ. ನೀವು ಹೆಲ್ಪ್ ಬೇಕಾಗಿತ್ತು, ಹೆಲ್ಪ್ ಕೇಳ್ರಿ, ಒಬ್ರಿಗಿಬ್ರಿ ನಿಮ್ಮ ಫ್ರೆಂಡ್ ಸರ್ಕಲ್ದಾಗ ಹೆಲ್ಪ್ ಕೇಳ್ರಿ, ಇಲ್ಲ ದೋಸ್ತರು ಕೂಡ ಯಾವ್ದಾರ ಒಂದು ITI ಮಾಡ್ರಿ ಅಂದ್ರೆ ಮೆಕ್ಯಾನಿಕಲ್ ಶಾಪ್ ಓಪನ್ ಮಾಡ್ರಿ. ಹಳ್ಳಿ ಕಡೆ ಎಲ್ಲ ITI BA ಮಾಡ್ತಾರು, BCom ಮಾಡ್ತಾರು, ಸೊಸೈಟಿಯಾಗ ಹೋಗ್ರಿ. ನಿಮ್ಗೆ ಯಾವ್ದ್ರಾಗ ಇಂಟ್ರೆಸ್ಟ್ ಐತೆ ಅದ್ರಾಗ ಮಾಡ್ರಿ. ಆದ್ರೆ ಅದನ್ನ ನೀವು ನೌಕರಿ ಹತ್ತಲಿಲ್ಲ, ಇದನ್ನ ಹತ್ತಲಿಲ್ಲ ಅಂತ ಡೈವರ್ಟ್ ಆಗಿ ದಾರು ಕುಡಿಯೋದ, ಇಂಥ ಹ್ಯಾಬಿಟಿಗೆ ಬೀಳ್ಬೇಡ್ರಿ. ಇಂಥ ಹ್ಯಾಬಿಟಿಗೆ ಬಿದ್ರಿ ಅಂದ್ರೆ ನೀವು ಸರ್ವನಾಶ ಆದ್ರೆ. ಎಂತಿದ್ರು ನಮ್ಮ ಕ್ಲಾಸ್ಮೇಟ್ಗಳೆಲ್ಲ ಇಂಥ ಸ್ಕೂಲ್ದಾಗ ಕಾಲೇಜ್ದಾಗ ಟಾಪ್ ಇದ್ರು, ಅವ್ರು ಇವಾಗ ಇಲ್ಲೇ ಅದಾರೆ. ಸೊ ಅವ್ರಿಗೂ ದುಡ್ಕೋತೆಲ್ಲ ಖುಷಿ ಅದಾರ, ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಜೊತೆ. ಸ್ವಲ್ಪ ಜನ ಎಂತಿನ ಕ್ಲಾಸ್ದಾಗ ನಂಬರ್ 1 ಇದ್ದು, ಈಗ ಅವ್ನು ಕುಡ್ಕೋತ ತಿರ್ಗಾಡದ. ಅವ್ರನ್ನೆಲ್ಲ ನೋಡೋದ ಕೆಟ್ಟ ಅನ್ಸಿತ್ತು ನನ್ಗೆ. ಯಾಕಂದ್ರೆ ಸ್ಕೂಲ್ದಾಗ ಎಷ್ಟು ಟಾಪ್ ಇದ್ದ, ಎಷ್ಟು ಹುಷಾರಿದ್ದ. ನೀವು ಸ್ಕೂಲ್ದಾಗ ಫೇಲ್ ಆದ್ರೆ ನಡೀತಿ, ಜೀವನದಾಗ ಫೇಲ್ ಆಗ್ಬೇಡ್ರಿ. ಜೀವನದಾಗ ಫೇಲ್ ಆದ್ರೆ ಅಂದ್ರೆ ಮತ್ತೆ ಅದನ್ನ ನೀವು ಎದ್ದು ಬರೋದು ಬಹಳ ಕಷ್ಟ ಇರ್ತೈತಿ. ಖರೆ ಎದ್ದು ಬರ್ಬೇಕು ನೀವು. ಅವಾಗ ನೀವು ಸ್ಕೂಲ್ದಾಗ ಫೇಲ್ ಆದ್ರೆ ನಡೀತೈತಿ, ನಿಮಗ್ ಟೈಮಿಂಗ್ ನಿಮ್ಗೆ ಹರ್ಟ್ ಆಗ್ಬೋದು. ಜೀವನದಾಗ ಫೇಲ್ ಆದ್ರೆ ಮತ್ತೊಬ್ರ ಕಡೆ ಅಷ್ಟು ಹೇಳ್ತೀನಿ ಇವತ್ತಿಗೆ ಸಾಕಷ್ಟ. ಹೋಪ್ಫುಲಿ ಈ ಮೆಸೇಜ್ ಒಬ್ರಿಬ್ಬರಿಗೆ ಹೋಗಿ ತಲುಪಿ ಅವ್ರ ಜೀವನದಾಗ ಏನಾರ ಚೇಂಜ್ ಮಾಡ್ರಿ ಅಂದ್ರೆ ನಂಗೆ ಎಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್. ಥ್ಯಾಂಕ್ ಯು. ಕೀಪ್ ಲವಿಂಗ್ ಮೀ, ಕೀಪ್ ಸಪೋರ್ಟಿಂಗ್ ಮೀ, ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.